ಇಲ್ಲಿ ಬಹಳ ಜನ KSET ವಿದ್ಯಾರ್ಥಿಗಳು ಈ ವರ್ಷ ನಡೆಯುವಂತ KSET ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಗೆ ಸಂಬಂಧಿಸಿದಂತೆ ಕೆಲವೊಂದು ಡೌಟ್ ನ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಅದರ ಜೊತೆಗೆ ಇಲ್ಲಿ KSET ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತಾನೂ ಕೂಡ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ವಾಚ್ ಮಾಡಿ. ಈಗ ಡೈರೆಕ್ಟ್ ಆಗಿ ಈ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದ್ರೆ ಒಂದೇ ಒಂದು ಡೌಟ್ ನ ಕೇಳ್ತಾ ಇದ್ರು ಬಹಳ ಜನ ವಿದ್ಯಾರ್ಥಿಗಳು. ಏನಂದ್ರೆ ಇಲ್ಲಿ KSET ಆಪ್ಷನ್ ಎಂಟ್ರಿಯಲ್ಲಿ ಒಂದೇ ಕಾಲೇಜ್ನ ಬೇರೆ ಬೇರೆ ಬ್ರಾಂಚಸ್ ನ ಆಡ್ ಮಾಡಬಹುದಾ, ಬೇರೆ ಬೇರೆ ಬ್ರಾಂಚಸ್ ಗಳನ್ನ ನಾವು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಬಹುದಾ ಅಂತ ಕೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ನೀವು KSET ಆಪ್ಷನ್ ಎಂಟ್ರಿಯಲ್ಲಿ ಒಂದೇ ಕಾಲೇಜ್ನ ಬೇರೆ ಬೇರೆ ಬ್ರಾಂಚಸ್ ಗಳನ್ನ ಆಡ್ ಮಾಡಬಹುದು. ಅಂದ್ರೆ ಆ ಒಂದು ಕಾಲೇಜ್ ಎಷ್ಟು ಬ್ರಾಂಚಸ್ ಗಳನ್ನ ಆಫರ್ ಮಾಡಿರುತ್ತೆ ಅಷ್ಟು ಬ್ರಾಂಚಸ್ ಗಳನ್ನ ನೀವು ಆಡ್ ಮಾಡಬಹುದಾಗಿರುತ್ತೆ, ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಾದ ನಂತರ ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರೋದೇನೆಂದ್ರೆ KSET ಆಪ್ಷನ್ ಎಂಟ್ರಿ ಆದ್ಮೇಲೆ ಯಾವ ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ, ಅಂದ್ರೆ ಆಪ್ಷನ್ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಯಾವ್ದನ್ನ ಸ್ಟಾರ್ಟ್ ಮಾಡ್ತಾರೆ ಕೇದವರು ಅಂತ ಕೇಳ್ತಾ ಇದ್ರು. ಸೊ ನಿಮಗೆ KSET ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಇರುತ್ತೆ. ಇನ್ನೊಂದು ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದ್ರೆ ನಮ್ಮ ಹತ್ರ ಇವಾಗ KSET ಅಪ್ಲಿಕೇಶನ್ ಕಾರ್ಡ್ ಮತ್ತೆ ಅಡ್ಮಿಟ್ ಕಾರ್ಡ್ ಇವಾಗ ನಮ್ಮ ಹತ್ರ ಎಲ್ಲ ಕಳೆದು ಹೋಗಿದೆ, ಏನ್ ಮಾಡಬೇಕು, ಇದು ಮುಂದೆ ಬೇಕಾಗುತ್ತಾ, ಎಲ್ಲಾದ್ರೂ ಯೂಸ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ಸೊ ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋದಾದ್ರೆ ಹೌದು, KSET ಅಪ್ಲಿಕೇಶನ್ ಕಾರ್ಡ್ ಮತ್ತೆ ನಿಮಗೆ ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ. ಏನಂತ ಹೇಳಿದ್ರೆ ನಿಮಗೆ KSET ಕೌನ್ಸಿಲಿಂಗ್ ಅಲ್ಲಿ ಫಸ್ಟ್ ರೌಂಡ್ ಆಗಿರಬಹುದು ಅಥವಾ ಸೆಕೆಂಡ್ ರೌಂಡ್ ಆಗಿರಬಹುದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರಬಹುದು, ನಿಮಗೆ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಮಾಡಲಿಕ್ಕೆ ಹೋದಾಗ ರಿಪೋರ್ಟಿಂಗ್ ಟೈಮ್ ಅಲ್ಲಿ ನಿಮಗೆ KSET ಅಪ್ಲಿಕೇಶನ್ ಕಾರ್ಡ್ ಜೊತೆಗೆ ಅಡ್ಮಿಟ್ ಕಾರ್ಡ್ ಕೂಡ ನಿಮಗೆ ಬೇಕಾಗುತ್ತೆ. ಸೊ ಇವಾಗ ನಿಮ್ಮ ಹತ್ರ ಇವಾಗ ಕಳೆದುಕೊಂಡಿದ್ದಾರೆ, ಅದು ಮೇ ಬಿ ನಿಮಗೆ ಕೇದವರು ಸೀಟ್ ಅಲಾಟ್ಮೆಂಟ್ ಗಿಂತ ಮುಂಚೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡಬಹುದು. ಸೊ ಅವಾಗ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ನಿಮ್ಮ ಹತ್ರ ಅಡ್ಮಿಟ್ ಕಾರ್ಡ್ ಕೂಡ ಇಲ್ಲ, ಇವಾಗ ನೀವು ಏನು ಎಕ್ಸಾಮ್ಗೆ ತೆಗೆದುಕೊಂಡಿರ್ತಾರ ಆ ಒಂದು ಅಡ್ಮಿಟ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನೀವು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರುವಂತಹ PDF ಇದ್ರೂ ಕೂಡ ಆ ಒಂದು PDF ನ ನೀವು ಪ್ರಿಂಟ್ ಔಟ್ ತೆಗಿಸಿ ಅದು ಕೂಡ ನಡೆಯುತ್ತೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಮತ್ತೆ ನಿಮಗೆ ಇದೇ ತರ ಲೇಟೆಸ್ಟ್ ಆಗಿ ಅಪ್ಡೇಟ್ ಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.